ವೆಲ್ಕಮ್ ಬ್ಯಾಕ್. ರಾಹುಲ್ ಗಾಂಧಿ ಭಾರತದ ಪ್ರಧಾನಿ ಆಗಬೇಕು. ಪ್ರಧಾನಿ ರೇಸ್ಗೆ ರಾಹುಲ್ ಅನ್ನ ಎಳೆದು ತಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಖರ್ಗೆ ಹೆಸರು ಚರ್ಚೆ ವೇಳೆ ಸಿಎಂ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಂಡಿಯಾ ಒಕ್ಕೂಟ ತಮ್ಮ ಒಮ್ಮತದ ಪ್ರಧಾನಿ ಅಭ್ಯರ್ಥಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನ ನಾಮನಿರ್ದೇಶನ ಮಾಡಿ ಮೊನ್ನೆ ತೀರ್ಮಾನಕ್ಕೆ ಬಂದಿತ್ತು. ಚರ್ಚೆಗಳು ಕೂಡ ನಡೀತಾ ಇತ್ತು. ಇದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗಬೇಕು ಅಂತ ಹೇಳಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಖರ್ಗೆ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ ಸಿದ್ದರಾಮಯ್ಯ. ಸಿಎಂ ಸಿದ್ದರಾಮಯ್ಯ ಅಚ್ಚರಿಯ ಹೇಳಿಕೆ ಇದು. ರಾಹುಲ್ ದೇಶಕ್ಕಾಗಿ ಭಾರತ್ ಜೋಡೋ ಯಾತ್ರೆ ಮಾಡಿದ್ರು, ಈಗ ನ್ಯಾಯಕ್ಕಾಗಿ ಮತ್ತೆ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ 6200 ಕಿಲೋಮೀಟರ್ ಹೋಗ್ತಾ ಇದ್ದಾರೆ. ದೇಶದ ಜನರಿಗಾಗಿ ರಾಹುಲ್ ಗಾಂಧಿ ಹೋರಾಡ್ತಾ ಇದ್ದಾರೆ. ಹೀಗಾಗಿ ರಾಹುಲ್ ಗಾಂಧಿ ಅವರ ಕೈಗೆ ಅಧಿಕಾರವನ್ನು ಕೊಡಬೇಕು. ರಾಹುಲ್ ಗಾಂಧಿ ಪರ ಸಿದ್ದರಾಮಯ್ಯ ಬ್ಯಾಟಿಂಗ್ ಮಾಡಿದ್ದಾರೆ. ನ್ಯಾಯ ಯಾತ್ರೆ, ಯಾಕಂದ್ರೆ ಇದು ನಮ್ಮ ದೇಶದಲ್ಲಿ ಎಲ್ರಿಗೂ ನ್ಯಾಯ ಸಿಕ್ಕಿಲ್ಲ. ಎಲ್ರಿಗೂ ನ್ಯಾಯ ಸಿಗ್ಬೇಕು. ಹಿಂದುಳಿದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಮಹಿಳೆಯರಿಗೆ ಎಲ್ರಿಗೂ ನ್ಯಾಯ ಸಿಗ್ಬೇಕು. ಅದಕ್ಕೋಸ್ಕರವಾಗಿ ಇಡೀ ದೇಶದಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ, ನ್ಯಾಯಕ್ಕಾಗಿ ಹೋರಾಟ ಮಾಡ್ತಕ್ಕಂಥ, ನ್ಯಾಯ ಸಿಗಬೇಕು ಈ ವರ್ಗದ ಜನರಿಗೆ ಅಂತ ಹೇಳಿ ಇವತ್ತು ಪಾದಯಾತ್ರೆಯನ್ನು ಮಾಡ್ತಾರೆ. ಅಂತ್ಯವ್ರ ಕೈಗೆ ಅಧಿಕಾರ ಹೋಗ್ಬೇಕು, ಇಲ್ಲ ನರೇಂದ್ರ ಮೋದಿ ಅವ್ರ ಕೈಗೆ ಅಧಿಕಾರ ಹೋಗ್ಬೇಕು, ರಾಹುಲ್ ಗಾಂಧಿ ಅವ್ರ ಕೈಗೆ ಅಧಿಕಾರ ಹೋಗ್ಬೇಕು, ನರೇಂದ್ರ ಮೋದಿ ಅವ್ರ ಕೈಗೆ ಹೋಗ್ಬೇಕು. ನಾವೆಲ್ಲ ಪ್ರಯತ್ನ ಲೋಕಸಭಾ ಎಲೆಕ್ಷನ್ ಅಲ್ಲಿ ಚಾಮರಾಜನಗರದಿಂದ ಮಲ್ಲಿಕಾರ್ಜುನ್ ಖರ್ಗೆ ಇನ್ ಕೇಸ್ ಏನಾದರೂ ಸ್ಪರ್ಧೆ ಮಾಡಿದ್ರೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಾಮರಾಜನಗರದಿಂದ ಸ್ಪರ್ಧೆ ಮಾಡಿದ್ರೆ ನಾವು ಅವ್ರನ್ನ ಗೆಲ್ಸ್ಕೊಂಡು ಬರ್ತೀವಿ, ಸತತ 1 ಲಕ್ಷ ಮತಗಳಿಂದ ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಎಚ್ ಸಿ ಮಹದೇವಪ್ಪ ಹೇಳ್ತಾ ಇರುವಂತದ್ದು. ಚಾಮರಾಜನಗರಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಬಂದ್ರೆ ಬಹಳ ಸಂತೋಷ. ಮೈಸೂರಿನಲ್ಲಿ ಸಚಿವ ಎಚ್ ಸಿ ಮಹದೇವಪ್ಪ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದ್ರೆ 1 ಲಕ್ಷ ಲೀಡ್ ನಲ್ಲಿ ಗೆಲ್ಸ್ಕೊಂತೀವಿ ಅವ್ರನ್ನ ಅಂತ ಎಚ್ ಸಿ ಮಹದೇವಪ್ಪ ಹೇಳ್ತಾ ಇದ್ದಾರೆ. ಇವು ಎಲ್ಲ ಅಂತ್ಯ ವಿಚಾರಗಳು. ಮಲ್ಲಿಕಾರ್ಜುನ್ ಖರ್ಗೆ ನಮ್ಮ ರಾಷ್ಟ್ರೀಯ ನಾಯಕರು ಅಲ್ಲಿ ಬಂದರೆ ಸಂತೋಷ ಅಲ್ವಾ? ನಾನು ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಲ್ಯಾಕ್ಸ್ ಟುಗೆದರ್ ಲೀಡ್ಸಲ್ಲಿ ಗೆಲ್ತಾರೋ, ಎಲ್ಲ ನಿಂತು ಗೆಲ್ಲಿಸ್ತೀವಿ. ಅವರು ಬಯಸಿದ್ರೆ ಎಲ್ಲಿ ಬೇಕಾದ್ರೂ ನಿಲ್ಬೋದು. ಇವು ಎಲ್ಲ ಅಂತ್ಯ ವಿಚಾರಗಳು. ಮಲ್ಲಿಕಾರ್ಜುನ್ ಖರ್ಗೆ ನಮ್ಮ ರಾಷ್ಟ್ರೀಯ ನಾಯಕರು ಅಲ್ಲಿ ಬಂದರೆ ಸಂತೋಷ ಅಲ್ವಾ? ನಾನು ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಲ್ಯಾಕ್ಸ್ ಟುಗೆದರ್ ಲೀಡ್ಸಲ್ಲಿ ಗೆಲ್ತಾರೋ, ಎಲ್ಲ ನಿಂತು ಗೆಲ್ಲಿಸ್ತೀವಿ. ಅವರು ಬಯಸಿದ್ರೆ ಎಲ್ಲಿ ಬೇಕಾದ್ರೂ ನಿಲ್ಬೋದು. ಇವು ಎಲ್ಲ ಅಂತ್ಯ ವಿಚಾರಗಳು. ಮಲ್ಲಿಕಾರ್ಜುನ್ ಖರ್ಗೆ ನಮ್ಮ ರಾಷ್ಟ್ರೀಯ ನಾಯಕರು ಅಲ್ಲಿ ಬಂದರೆ ಸಂತೋಷ ಅಲ್ವಾ? ನಾನು ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಲ್ಯಾಕ್ಸ್ ಟುಗೆದರ್ ಲೀಡ್ಸಲ್ಲಿ ಗೆಲ್ತಾರೋ, ಎಲ್ಲ ನಿಂತು ಗೆಲ್ಲಿಸ್ತೀವಿ. ಅವರು ಬಯಸಿದ್ರೆ ಎಲ್ಲಿ ಬೇಕಾದ್ರೂ ನಿಲ್ಬೋದು. ಇವು ಎಲ್ಲ ಅಂತ್ಯ ವಿಚಾರಗಳು. ಮಲ್ಲಿಕಾರ್ಜುನ್ ಖರ್ಗೆ ನಮ್ಮ ರಾಷ್ಟ್ರೀಯ ನಾಯಕರು ಅಲ್ಲಿ ಬಂದರೆ ಸಂತೋಷ ಅಲ್ವಾ? ನಾನು ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಲ್ಯಾಕ್ಸ್ ಟುಗೆದರ್ ಲೀಡ್ಸಲ್ಲಿ ಗೆಲ್ತಾರೋ, ಎಲ್ಲ ನಿಂತು ಗೆಲ್ಲಿಸ್ತೀವಿ. ಅವರು ಬಯಸಿದ್ರೆ ಎಲ್ಲಿ ಬೇಕಾದ್ರೂ ನಿಲ್ಬೋದು. ಇವು ಎಲ್ಲ ಅಂತ್ಯ ವಿಚಾರಗಳು. ಮಲ್ಲಿಕಾರ್ಜುನ್ ಖರ್ಗೆ ನಮ್ಮ ರಾಷ್ಟ್ರೀಯ ನಾಯಕರು